ನೆಕ್ಸ್ಟು ಎಲ್ಲಿದ್ದೀವಿ ನಾವು? ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡಲ್ಲಿ ಏನೋ ಮ್ಯೂಸಿಕ್ ಬರ್ತಾಯಿದೆ, ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ಸೊ ಈಗ ಎರಡನೇದು ಸಿ ವಿ, ಕಾನ್ಸನೆಂಟ್ ವಾವೆಲ್ ಅಲ್ವಾ? ಸೊ ಕಾನ್ಸನೆಂಟ್ ವಾವೆಲ್. ಓಕೆ, ಸೊ ಕಾನ್ಸನೆಂಟ್ ವಾವೆಲ್ ಮ್ಯೂಟ್ ಮಾಡ್ಕೊಳ್ಳಿ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ದೀಪಿಕಾನ ಯಾರದು? ಹಾಂ, ಓಕೆ ನೋಡಿ, ಫಸ್ಟ್ ಮೆಥಡು ಫೋನಿಕ್ಸ್, ಬರೀ ಫೋನಿಕ್ಸ್ ಸೌಂಡ್ಸೇ ಹಾಕ್ಕೊಂಡು ಹೋದ್ವಿ. ಒಂದೊಂದು 1 2 3 4 5 6 7 8 9. ಓಕೆ, ಸೊ ಈಗ ಸೆಕೆಂಡ್ ಮೆಥಡು ಏನು? ಬ್ಲೆಂಡಿಂಗ್. ಬ್ಲೆಂಡ್ ಅಂದರೆ ಲೈಕ್ ಎರಡು ಅಕ್ಷರನ ಒಂದೇ ಸಲ ಬರಿತಾ ಇದ್ದೀವಿ. ಓಕೆ, 1 ರೆ, ಆಮೇಲೆ ಇನ್ಯಾವುದು? ರೆಕ್ಟಾ ಟ್ಯಾ. ಸೊ ಸಿ ಹಾಕಬೇಕು ಮಧ್ಯದಲ್ಲಿ, ಆಮೇಲೆ ಆ. ಸೊ ಇದು ಟಿ ಎ ಬಂದು ಏನಿದು? ಅಗೇನ್ ಕಾನ್ಸನೆಂಟ್ ವವೆಲ್. ಕಾನ್ಸನೆಂಟ್ ವವೆಲ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು. ಓಕೆ, ಸೊ ಇಲ್ಲಿ ಇದು 2 ಅಂತ ತೊಗೊಳ್ಳೋಣ. ಸೊ ಇದು ಎರಡನೇದು. ಆಮೇಲೆ ರೆಕ್ಟ್ಯಾಂಗ್ ಆ್ಯಂಗ್ ಗಲ್ ಅಂದಾಗ ಇಲ್ಲಿ ಲಾಸ್ಟಿಗೆ ಇದು ತೊಗೊಳ್ಳೋಣ. ಓಕೆ, ಸೊ ಇಲ್ಲಿ ನಮಗೆ ಫಸ್ಟಿಗೆ ಮಾತ್ರ ನಿಮಗೆ ಅದು ಕಾನ್ಸನೆಂಟ್ ವೊವೆಲ್ ಮ್ಯಾಚ್ ಆಗುತ್ತೆ. ಓಕೆ, ಸೊ ಇನ್ನೂ ಸ್ವಲ್ಪ ಮುಂದೆ ಮೂರನೇ ಪಾಠ ಯಾವುದು? ಸಿ ವಿ ಆದಮೇಲೆ ಯಾವುದು? ಸಿ ವಿ ಸಿ ಅಲ್ವಾ? ಸಿ ವಿ ಸಿ, ರೈಟ್, ಸಿ ವಿ ಸಿ. ಸೊ ಸಿ ವಿ ಸಿಲಿ ಹೇಳೋದಾದರೆ ನೀವು ರೆಕ್ಟ್ಯಾಂಗಲ್ನ ಸಿ ವಿ ಸಿಲಿ ಹೆಂಗೆ ಹೇಳ್ಬೋದು? ಹೇಳಿ, ಸಿ ವಿ ಸಿ ಕಲ್ತಿ? ಹಾಂ, ಹೌದು, ಸರಿ. ಈಗ ಈ ಪದನ ನಾನು ಹೇಳಿದ್ನಲ್ವಾ, ರೆಕ್ಟ್ಯಾಂಗಲ್. ಇದರಲ್ಲಿ ಸಿ ವಿ ಸಿ ಎಲ್ಲಿ ಬಂತು? ಆ ಸಿ ವಿ ಸಿನ ಐಡೆಂಟಿಫೈ ಮಾಡಿ ಅದನ್ನು ಫಸ್ಟ್ ಬರಿಬೇಕು. ಹಾಂ, ಸೊ ರೆಕ್ ಅಲ್ಲ, ನೀವು ಆರ್ ಇ ಸಿ ಅಂತ ಹೇಳಬೇಡಿ ದಯವಿಟ್ಟು. ಸ್ಪೆಲ್ಲಿಂಗನ್ನು ಯಾರೂ ಕೇಳಬಾರ್ದು ನನ್ನ ಕ್ಲಾಸಲ್ಲಿ. ಸ್ಪೆಲ್ಲಿಂಗನ್ನು ಯಾರೂ ಹೇಳಬೇಡಿ. ರೆಕ್ 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 ಅದು ಸಿ ವಿ ಸಿ ಹೌದೋ ಅಲ್ವೋ? ಹಾಂ, ಸೊ ರೆಕ್ 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 ನಾನು ಬರೆದೆ. ರೆಕ್ 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 ಸೌಂಡು ನಿಮಗೆ ಪ್ರಾಕ್ಟೀಸ್ ಮಾಡಿದ್ದೀರಾ? ಆರ್ ಇ ಸಿ ಪ್ರಾಕ್ಟೀಸ್ ಆಗಿದೆ ತಾನೆ? ರೆಕ್ ರೆಕ್ ರೆಕ್. ನೆಕ್ಸ್ಟ್ ಪದ ಅದರಲ್ಲಿ ನೆಕ್ಸ್ಟ್ ಉಳಿದಿರೋದೇನು? ರೆಕ್ ಟ್ಯಾಂಗಲ್. ರೆಕ್ ಟ್ಯಾಂಗಲ್, ಟ್ಯಾನ್. ಓಕೆ, ಟ್ಯಾನ್. ಟ್ಯಾನ್ ಸ್ಪೆಲ್ಲಿಂಗ್ ಏನು? ಟ ಆ ಟ್ಯಾನ್. ರೆಕ್ ಟ್ಯಾನ್, ರೆಕ್ ಟ್ಯಾನ್, ಆಯಿತಾ? ಆಮೇಲೆ ಗಲ್. ಓಕೆ, ಸೊ ಗಲ್. ಇದು ಹೇಗೆ ಗೊತ್ತಾಗುತ್ತೆ ಅಂತ ನಮಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಈ ಥರ ಬಂದರೆ ಅದು ಹಾಗೆ ರೆಕ್ಟ್ಯಾಂಗಲ್ ಬಂದಾಗ GLE ಅಥವಾ SLE PLE TLE BLE ಏನು ಬರುತ್ತೆ ಅದನ್ನು ಹಾಗೆ ಹೇಳಬೇಕು, ಹಾಗೆ ಬರೀಬೇಕು ಅದನ್ನು. ಓಕೆ, ಸೊ ಒಂದು ವೇಳೆ ನೀವು ಈ ಥರ ಬರೆದ್ರೂ ರೆಕ್ಟ್ಯಾಂಗಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಹೌದು, ಎಷ್ಟು ಮಿಸ್ಟೇಕ್ ಇದೆ? ಒಂದೇ ಮಿಸ್ಟೇಕ್ ಇರೋದು ಅಲ್ವಾ? ಸೊ ನಾನು ಅವಾಗ ಹೇಳಿದ್ದಿಲ್ಲ ಈ ಥರ ಹಾಕಬೇಕು ಅಂತ ಹೇಳಿದ್ರೆ ಓಕೆ ಫೈನ್. ಓಕೆ, ದಿಸ್ ಇಸ್ ಹೌ ಯು ರೈಟ್ ರೆಕ್ಟ್ಯಾಂಗ್. ನಿಮಗೆ ಬೇಸಿಕ್ಕಾಗಿ ನಿಮಗೆ ಅಕ್ಷರಗಳನ್ನು ಗುರುತಿಸ್ಲಿಕ್ಕೆ ಗೊತ್ತಿಲ್ಲ, ಅದನ್ನು ಬರೀಲಿಕ್ಕೆ ಗೊತ್ತಿಲ್ಲ ಅಂತ ಅದರ ಅರ್ಥ ಏನು ಅಂದರೆ, ಈ ಮೆಥಡ್ ನಾನು ಹೇಳ್ಕೊಟ್ಟಿರೋ ಮೆಥಡೆಲ್ಲ ನೀವು ಒಂದು ಪದದಲ್ಲಿ ಬರುತ್ತೆ ಅಂತ ನೀವು ಅಂದ್ಕೊಂಡಿಲ್ಲ. ಈಗ ಫೈನಲ್ಲಾಗಿ ಸಿಲೆಬಲಿಗೆ ಬಂದು ನಿಂತಿದ್ದೀವಲ್ವ ನಾವು. ಸಿಲೆಬಲ್ ಯಾಕೆ? ಸಿಲೆಬಲ್ ಇದಕ್ಕೇನೆ. ಈಗ ಸಿಲೆಬಲ್ ಓದಲಿಕ್ಕೆ ಬರೀಲಿಕ್ಕೆ ನಮಗೆ ಸಿ ವಿ ಸಿ, ಸಿ ವಿ, ಸಿ ಸಿ ವಿ ಇದೆಲ್ಲ ಕರೆಕ್ಟಾಗಿ ಗೊತ್ತಿದ್ದರೆ, ನೀವು ಪ್ರಾಕ್ಟೀಸ್ ಒಂದು ವೇಳೆ ಕರೆಕ್ಟಾಗಿ ಮಾಡಿದರೆ ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲಾ ಕ್ರ್ಯಾಕ್ರೇ ಕ್ರೀ ಕ್ರಾಕ್ರ ಇದೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ಬರೀಲಿಕ್ಕೆ ಏನೂ ಸಮಸ್ಯೆ ಆಗೋಲ್ಲ. ಓಕೆ, ಆ್ಯಂಡ್ ಸಿಲೆಬಲ್ ನಮಗೆ ಯಾಕೆ ಬೇಕು? ದೊಡ್ಡ ದೊಡ್ಡ ಪದಗಳನ್ನು ಓದಲಿಕ್ಕೆ ನಮಗೆ ಸಿಲೆಬಲ್ ಬೇಕು. ಸಿಂಪಲ್ ಆಗಿರೋ ಪದ ಇದು ರೆಕ್ಟ್ಯಾಂಗಲ್. ನೋಡಿದ ತಕ್ಷಣ ನನಗೆ ಈಗ ಪದ ನಾನು ನೋಡ್ತಾ ಇದ್ದೀನಿ ನಾನು ಈ ಪದ. ಸೊ ಇದರಲ್ಲಿ
ನಾನು ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಕಟ್ ಮಾಡ್ಬೋದು ಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಅಂದರೆ ಬೇಸಿಕಲಿ ಸಿಲೆಬಲಲ್ಲಿ ಇಲ್ಲೇ ಮಾಡಬೇಕು ಅಂತಿದೆ. ಬಟ್ ಈ ಒಂದು ಪದ ನೋಡಿದ ತಕ್ಷಣ ನೀವು ನಾನು ಹೆಂಗೆ ಓದೋದು ಇದನ್ನು, ಫಸ್ಟ್ ಮೆಥಡಲ್ಲಿ ಓದಲಾ ರ್ ಎ ಕ್ ಟ್ಯಾ ಈ ಥರ ಓದಲಾ, ಅಥವಾ ರೇ ಕ್ಟ್ ಆ್ಯಂಗಲ್ ಈ ಥರ ಓದಲಾ, ಅಥವಾ ರೆಕ್ಟ್ಯಾಂಗಲ್ ಈ ಥರ ಓದಲಾ. ಕೊನೆಗೆ ನಿಮಗೆ ಬಂದು ನಿಲ್ಲೋದು ಸಿ ವಿ ಸಿ ಅಲ್ಲೇ, ಸಿ ವಿ ಸಿ 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 ವಿಯಲ್ಲೇ ನಾವು ಸಿಲೆಬಲ್ ಬಂದು ನಿಲ್ಲೋದು. ಅಂದರೆ 3-4 ಅಕ್ಷರಗಳಿದ್ದರೆ ಹೇಳಿದ್ದು, ಸಿ ವಿ ಸಿ 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 ವಿ ಅದಿದ್ದರೆ ಅದು ಹಾಗೆ ನಾವು ಸಿಲೆಬಲಲ್ಲಿ ತಗೋಬೇಕು. ಇಲ್ಲ ಆ ಥರ ಇಲ್ಲ ಅಂತ ಇಟ್ಕೊಳ್ಳಿ. ಆ ಥರ ಇಲ್ಲದೆ ಇರಬೇಕಾದ್ರೆ ನಾವೇನು ಮಾಡ್ತೀವಿ, ಅದು ಹೇಗಿದೆಯೋ ಅದಕ್ಕೆ ತಕ್ಕಂತೆ ನಾವು ಕಲ್ತಿರೋದನ್ನು ಅಳವಡಿಸ್ಕೋಬೇಕು. ಅಂದರೆ ಇಲ್ಲೇ ಒಂದು ಪದ ನೋಡಿ, ಉದಾಹರಣೆಗೆ ರೆಕ್ಟ್ಯಾಂಗಲ್ ಬೇಡ, ಸ್ಟ್ರಾಬೆರಿ ಅಂತಿದೆಯಲ್ವಾ, ಸ್ಟ್ರಾಬೆರಿ ಅಂತಿದೆ. ಇದನ್ನು ನೀವು ರೆಕ್ಟ್ಯಾಂಗಲ್ ಇದು ಮಾಡಿದ್ರಲ್ಲ, ಅದೇ ಥರ ಸ್ಟ್ರಾಬೆರಿ ಅದನ್ನು ಬಿಡಿಸ್ರಿ. ಓಕೆ, ಸೊ ನಾನೇ ಹೇಳ್ತೀನಿ. ಈಗ ಒಂದೊಂದೇ ಅಕ್ಷರಗಳನ್ನ ಬಿಡಿಸ್ತಾ ಇರೋದಾ ನಾವು? ಸ ಟ ರ ಆ ಸ್ಟ್ರಾ, ಬ ಎ ರ್ ಇ ಇ ಬರಿ. ಸೊ ಇದು ಬರೀ ಫೋನಿಕ್ಸ್ ಬಂದು ಬೇಸಿಕ್ ಲೆವೆಲಲ್ಲಿ. ಇಲ್ಲಿ ನೀವು ಫೋನಿಕ್ಸ್ ಹಾಕ್ಲಿಕ್ಕಾಗೋದಿಲ್ಲ. ಇಲ್ಲಿ ನಿಮಗೆ ಯಾವ ಪಾಠ ನಿಮಗೆ ಇಲ್ಲಿ ಅನುಕೂಲಕರವಾಗಿದೆ, ಯಾವ ಪಾಠನ ನೀವು ಸರಿಯಾಗಿ ಓದಿದರೆ ಅದು ನಿಮಗಿಲ್ಲಿ ಯೂಸ್ ಆಗುತ್ತೆ. ಇದರಲ್ಲಿ ನಾನು ಹೇಳ್ಕೊಟ್ಟಿದ್ರಲ್ಲಿ ಏನೇನಿದೆ ಅಂತ ಹೇಳಿ ನೋಡೋಣ. ಯಾವುದು? ಯಾವುದು? ಕಾನ್ಸನೆಂಟ್ ವಾವೆಲ್ ಇದೆ. ಅಂದರೆ 3 ಕಾನ್ಸನೆಂಟ್ ಇದೆ. 3 ಕಾನ್ಸನೆಂಟ್ ಯಾವುದು? ಇದು ಸ ಟ ರ 3 ಕಾನ್ಸನೆಂಟ್ ಇದೆಯಾ? ಆಮೇಲೆ ಬ್ಲೆಂಡಿಂಗ್ ಇದೆ, ಎ ಡಬ್ಲ್ಯೂ, ರೈಟ್? ಎ ಡಬ್ಲ್ಯೂದು ಸೌಂಡ್ ಏನು? ಆ, ರೈಟ್. ಸ್ಟ್ರಾ ಬೆರಿ. ಓಕೆ, ಒಂದು ವೇಳೆ ನೀವು ಸ್ಟ್ರಾ ಅಂತ ನೀವು ಈ ಥರ ಬರೆದ್ರೂ ಪರವಾಗಿಲ್ಲ. ಸ್ಟ್ರಾ ಬೆರಿ, ಮ್ಯೂಟ್ ಮಾಡ್ಕೊಳ್ಳಿ. ಸ್ಟ್ರಾಬೆರಿ ಅನ್ನೋದನ್ನು ನೀವು ಓ ಹಾಕಿದ್ರೂ ಪರವಾಗಿಲ್ಲ. ಒಂದೇ ಅಕ್ಷರ ತಾನೇ ಮಿಸ್ ಆಗೋದು. ಓಕೆ, ಅಂದರೆ ಈ ಲೆವೆಲಲ್ಲಿ ನೀವು ಸ್ಟ್ರಾಬೆರಿ ಅಂತ ನೀವು ಇಟ್ಸ್ ಅ ಮಿಸ್ಟೇಕ್, ರೈಟ್? ಮಿಸ್ಟೇಕ್ ಮಾಡಿದ್ದೀರಾ ಅಂದರೆ ಸ್ಟ್ರಾಬೆರಿ. ಸೊ ಸ್ಟ್ರಾಬೆರಿಲಿ ಓ ಬರೋದಿಲ್ಲ. ಏನೇ ನಾವು ಯೂಸ್ ಮಾಡಬೇಕು? ಎ ಡಬ್ಲ್ಯೂ, ಸ್ಟ್ರಾಬೆರಿ. ಓಕೆ, ಹಾಗೆ ಬ ಎ ಬೆರಿ, ಕಾನ್ಸನೆಂಟ್ ವಾವೆಲ್, ಆರ್ ವೈ. ಸೊ ನೀವು ಆರ್ ವೈ ಹಾಕಿದ್ರ ಬದಲು ಐ ಹಾಕಿದ್ರೂ ಓಕೆ. ಸ್ಟ್ರಾಬೆರಿ. ಯು ಆರ್ ಆಲ್ಮೋಸ್ಟ್ ರೈಟ್, ಯು ಆರ್ ಆಲ್ಮೋಸ್ಟ್ ಕರೆಕ್ಟ್. ಇಲ್ಲಿ ಒಂದು ಓ ಮಿಸ್ ಆಗಿದೆ, ಲಾಸ್ಟಿಗೆ ಒಂದು ಐ ಮಿಸ್ ಆಗಿದೆ. ಉಳಿದೆಲ್ಲ ಅಕ್ಷರಗಳು ಸರಿ ಇದೆ ತಾನೆ? ವಿಚ್ ಮೀನ್ಸ್ 90% ನಿಮ್ಮದು ಅಕ್ಷರ ಕರೆಕ್ಟ್ ಇದೆ ಅಂತ ಆಯಿತು. ಓಕೆ, ಸೊ 90% ಬ್ಲೆಂಡಿಂಗ್ ಬಂತ. ಈಗ 70% 90% ಬರುತ್ತೆ. ಆಮೇಲೆ ಅದು ಹೋಗ್ತಾ ಇದು ಇವಾಗ ಈಗ ಡಬಲ್ ಆರ್ ಬಂದಿದೆ ಅಲ್ಲ ಸರ್ ಸ್ಟ್ರಾಬೆರಿಯಲ್ಲಿ. ಈಗ ನಾವು ಡಬಲ್ ಅಕ್ಷರನ ಹಾಕಬೇಕಂತ ಹೇಳಿ ಯಾವ ಥರ ನಾವು ಗೆಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಅದ್ರ ಬಗ್ಗೆ ಕ್ಲಿಯರಿಟಿ ಮಾಡ್ತೀರಾ? ಗೆಸ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಡಬಲ್ ಅಕ್ಷರಗಳು. ನಾನು ಹೇಳಿದೆ ಡಬಲ್ ಅಕ್ಷರ. ಇದು ಮತ್ತೊಂದು ಸಲ ನಾನು 3ನೇ ಸಲ ಹೇಳ್ತಾ ಇರೋದು ನಿಮಗೆ. ಡಬಲ್ ಅಕ್ಷರಗಳು ಈ ಲೆವೆಲಿಗೆ ಬೇಡ ನಿಮಗೆ. ಡಬಲ್ ಕಾನ್ಸನೆಂಟ್ ಅಂತಲೇ ಪಾಠ ಇದೆ, ಅಲ್ಲಿ ಗೊತ್ತಾಗುತ್ತೆ. ಇದು 3ನೇ ಸಲ ಹೇಳ್ತಾ ಇರೋದು ವೀಣಾ. ಈಗ ನಿಮಗೆ ಸ್ಟ್ರಾಬೆರಿ ನಾನು ಹೇಳಿದ್ನಲ್ಲ, ನಾನು ಒಂದು ವೇಳೆ ನಿಮಗೆ ಡಿಕ್ಟೇಷನ್ ಕೊಟ್ಟಾಗ ನೀವು ಸ್ಟ್ರಾಬೆರಿನ ಈ ಥರ ಬರೆದ್ರೆ ನಿಮ್ಮದು 90% ಕರೆಕ್ಟ್ ಇದೆ ಅಂತ ಅರ್ಥ. ನಿಮ್ಮದು 6 ಮಂತ್ಸಲ್ಲಿ 100% ಆಗುತ್ತೆ ಅದು. ಓಕೆ, ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಈಗ ಯಾಕೆಂದರೆ ಅದು ಸಪ್ರೇಟ್ ಪಾಠನೇ ಇದೆ, ಸ್ಪೆಲ್ಲಿಂಗ್ ರೂಲೇ ಇದೆ. ಅದು ಡಬಲ್ ಕಾನ್ಸನೆಂಟ್ ಯಾಕೆ ಬರುತ್ತೆ, ಸೊ ಈಗಲೇ ಅದನ್ನು ತಿಳ್ಕೊಂಡ್ರೆ ಮತ್ತೆ ಕನ್ಫ್ಯೂಷನ್. ಫಸ್ಟ್ ನಾವು ಹಂತವಾಗಿ ಹೋಗೋಣ. ಓಕೆ, ನಾವು ಅಗೇನ್ ಇಲ್ಲಿ ಸ್ಕ್ರೂ ಡ್ರೈವರ್ ಇದು. ಓಕೆ, ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಾವು ಇಷ್ಟು ದಿನ ಕಲ್ತಿದ್ದು ಬ್ಲೆಂಡಿಂಗು ಸಿ ವಿ, ಸಿ ಸಿ ವಿ, ಸಿ 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 ವಿ, ಅಥವಾ ಇನ್ನೊಂದು ಯಾವುದು ಸಿ 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 ವಿ,
3 ಕಾನ್ಸನೆಂಟ್ ಏನೇ ಕಲ್ತ್ರೂ ಅದು ಬಂದು ನಿಲ್ಲೋದು ಇಲ್ಲಿಗೇನೆ. ಓಕೆ, ಸಿಲಬಲ್ಗೆ ಬಂದು ನಿಲ್ಲೋದು. ರೀಡಿಂಗ್ ನಾನು ಹೇಳ್ತಾ ಇರೋದು ಸಿಲಬಲ್. ಯಾಕೆಂದರೆ ಅಲ್ಲಿ ನಮಗೆ ನಾವು ಓದೋದು ಸಿಲಬಲ್ನ ಯಾವ ಥರ ನಾವು ಡಿವೈಡ್ ಮಾಡಬೇಕು ಅಂತ. ಈಗ ಸ್ಕ್ರೂ ಅನ್ನೋದೇ ಒಂದು ಸಿಲಬಲ್. ಯಾಕೆ? ಅಲ್ಲಿ ಊಕಾರ ಮಾತ್ರ ಇದೆ, ಊಕಾರ ಮಾತ್ರ ಇದೆ. ಇನ್ನು ಉಳಿದವು ಎಲ್ಲ ಹಾಂ ಹೌದು ಇ ಡಬ್ಲ್ಯೂ ಬಂದರೆ ಊಕಾರನೂ ಆಗುತ್ತೆ, ಯುಕಾರನೂ ಆಗುತ್ತೆ. ಅದು ಯಾವಾಗ ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಸೊ ಅನ್ನೋದೇ ಒಂದು ಸ್ವರ, ಅದನ್ನು ಮರಿಬಾರ್ದು. ಮತ್ತು ಯು ಇವೆರಡೂ ಸ್ವರಗಳೇ. ಓಕೆ, ಲಾಂಗ್ ಮತ್ತು ಶಾರ್ಟ್ ಅಂತ ಅದು ಬೇರೆ ಇರುತ್ತೆ. ಬಂದಾಗ ಅದು ಲಾಂಗ್ ವವೆಲ್ ಆಗುತ್ತೆ, ಬಂದಾಗ ಶಾರ್ಟ್ ವವೆಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ಏನೇ ಬಂದ್ರೂ, ಇಲ್ಲಿವರೆಗೆ ಏನೇ ಕಲ್ತಿದ್ರೂ ಅದು ಬಂದು ನಿಲ್ಲೋದು ಇಲ್ಲಿಗೇನೆ, ಅಂದರೆ ಸಿಲೆಬಲ್ಗೆ ಬಂದು ನಿಲ್ಲೋದು. ಅಂದರೆ ದೊಡ್ಡ ಪದನ ನಾವು ಸಿಲೆಬಲ್ ಪ್ರಕಾರ ಓದಕ್ಕೆ ಬರಬೇಕು. ಸೊ ವಾಟ್ ಈಸ್ ಸಿಲೆಬಲ್? ಸಿಲೆಬಲ್ ಇಟ್ಸ್ ನಥಿಂಗ್ ಬಟ್ ನಿಮಗೆ CV, CCV, CV ಇವೆಲ್ಲದು ಸಿಲೆಬಲ್ ಒಳಗೆ ಬರುವಂಥದ್ದು. ಯಾಕೆಂದರೆ CVಯಲ್ಲಿ ಒಂದು ವವೆಲ್ ಇದೆಯಾ, CVಯಲ್ಲಿ ಒಂದು ವವೆಲ್ ಇದೆಯಾ, CCVಯಲ್ಲಿ ವವೆಲ್ ಇದೆಯಾ, CCCVಯಲ್ಲಿ ವವೆಲ್ ಇದೆಯಾ, CVCಯಲ್ಲಿ ವವೆಲ್ ಇದೆಯಾ, ಎಲ್ಲದರಲ್ಲೂ ವವೆಲ್ ಇದೆ ತಾನೆ. ಸೊ ವವೆಲ್ ಇದ್ಮೇಲೆ ದ್ಯಾಟ್ ಇಟ್ ಸೆಲ್ಫ್ ಈಸ್ ಅ ಸಿಲೆಬಲ್. ರೆಕ್ ಅಂತ ನಾವು ಹೇಳಿದ್ರೆ ಅಥವಾ UMB ಒಂದು ಸಿಲೆಬಲ್, ಯಾಕೆಂದರೆ ಅಲ್ಲಿ ಒಂದು ವವೆಲ್ ಇದೆ. ಅಥವಾ ಇನ್ನು 3 ಪ್ಯಾನ್ ಒಂದು ಸಿಲೆಬಲ್ ಇದೆ. ಪ್ಯಾನ್ ಈಸ್ 1 ಸಿಲೆಬಲ್. ಓಕೆ, ಪ್ಯಾನ್ ಅನ್ನೋದಿದೆಯಲ್ಲ ಇಟ್ಸ್ 1 ಸಿಲೆಬಲ್. CVC ಅಂದಮೇಲೆ ಒಂದು ವಿ ಇದೆಯಲ್ವ, ಅದಕ್ಕೆ ವವೆಲ್ ಇದ್ದೇ ಇರುತ್ತೆ. ಸೊ ಪ್ಯಾನ್. ಈಗ ಅದೆಲ್ಲದನ್ನು ಕಲ್ತು ಬಂದು ನಾವಿಲ್ಲಿ ದೊಡ್ಡ ಪದನ ಕಲೀಲಿಕ್ಕೆ ಸಿಲೆಬಲ್ ಹೆಲ್ಪ್ ಆಗೋ. ಸಿಲೆಬಲ್ ಅಂದರೆ ಎಕ್ಸ್ಟ್ರಾ ಏನೂ ಇಲ್ಲ, ನೀವೇನು ಕಲ್ತಿದ್ದೀರಾ ಅದನ್ನೇ ನಾವಿಲ್ಲಿ ಅಳವಡಿಸಿದಾಗ ಒಂದು ಸಿಲೆಬಲ್ ಯಾವಾಗ ಆಗುತ್ತೆ? CV 1 ಸಿಲೆಬಲ್, CCV 1 ಸಿಲೆಬಲ್, CCCV 1 ಸಿಲೆಬಲ್ ಪದದಲ್ಲಿ. ಪಕ್ಕದಲ್ಲಿ ಇನ್ನೊಂದು ಅದೇ ಥರ CV ಇದ್ದರೆ, ಈಗ ಉದಾಹರಣೆಗೆ ನೋಡಿ, ನ ಇಲ್ಲಿ ಏನಿದೆ? CV ಹೌದು ತಾನೆ. ಈಗ ಇಲ್ಲಿ CVC ಟರ್, CVC ಫ್ಲೈ, CCV. ನಾವೇನು ಕಲ್ತಿದ್ದೀವಿ ಅದಕ್ಕಿಂತ ಹೊರತಾಗಿ ಏನೂ ಇರೋದಿಲ್ಲ ಅದರಲ್ಲಿ. ಅಂದರೆ ಈ ಫೋನೋಗ್ರಾಮ್ಸ್ ಅದು ಇದೆಲ್ಲ ಬಿಟ್ಟರೆ 70% ನಾನೇನು ಹೇಳಿದ್ದೀನಿ. ನೀವು ಏನೇನು ಕಲ್ತ್ರಿ CV, CCV, CCCV ಎಲ್ಲ ಇದರಲ್ಲೇ ಬರುತ್ತೆ. ಅದನ್ನು ಹಂತವಾಗಿ ಹೇಳೋಕ್ಕೆ ಒಂದು ಪದದಲ್ಲಿ ಅದನ್ನು ಹಂತವಾಗಿ ಒಂದೊಂದು, ಅಂದರೆ ಹಂತ ಅಂತ ಹೇಳಿದ್ರೆ ಈಗ ಹಾ ಅಂತ ಹೇಳಬೇಕಾ, ಹಾಸ್ ಅಂತ ಹೇಳಬೇಕಾ? ಮ್ಯೂಟ್ ಮಾಡ್ಕೊಳ್ಳಿ ದೀಪಾ, ಮ್ಯೂಟ್ ಮಾಡ್ಕೊಳ್ಳಿ ಮೈಕ್. ದೀಪಾ ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ, ಸೊ ಹಂತವಾಗಿ ನಾವು ಒಂದು ಪದನ ಓದೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಸಿಲೆಬಲ್. ಹಾಗಾಗಿ ನಮಗೆ ಆಲ್ರೆಡಿ ನಿಮಗೆ ಗೊತ್ತಿರೋದೇ, ಪದದಲ್ಲಿ ಬಂದಾಗ ಹೆಂಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕಷ್ಟೆ. ಟ್ಯಾ ಅಂತ ಬಂದರೆ ನಾವು ರೆಕ್ಕಿಗೆ ನಿಲ್ಲಿಸ್ಬೇಕು, ರೇಗೆ ನಿಲ್ಸೋಕ್ಕಾಗಲ್ಲ. ಉದಾಹರಣೆಗೆ ಇಲ್ಲಿ ಹೇಳಿದ್ನಲ್ಲ, ಸೊ ನಮಗೆ ಓದಲಿಕ್ಕೆ ಸಿಲೆಬಲ್ ಪ್ರಕಾರ ಓದೋಕ್ಕೆ ಅನುಕೂಲ ಆಗಬೇಕು. ಇಲ್ಲಿ ರೇಗೆ ನಿಲ್ಸೋಕ್ಕಾಗಲ್ಲ. ರೇಗೆ ನಿಲ್ಲಿಸಿದ್ರೆ ಇವೆರಡನ್ನು ಒಟ್ಟಿಗೆ ಆಮೇಲೆ ಇನ್ನೊಂದು ಸಿಲೆಬಲ್ ಹೇಳೋಕ್ಕಾಗುತ್ತಾ? ರೆಕ್ ಟ್ಯಾಂಗಲ್ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ? CVC ತೊಗೊಂಡ್ಬಿಡ್ತೀವಿ. ಅಲ್ಲಿಗೆ ರೆಕ್ ತೊಗೊಳ್ಳೋಣ, ಆಮೇಲೆ ಟ್ಯಾನ್ ಹೇಳ್ಬೋದು, ಗಿಲ್ ಹೇಳ್ಬೋದು. ರೆಕ್ಟ್ಯಾಂಗಲ್. ಅದೇ ಥರ ಎಲ್ಲದು ಹಾಗೆಯೇ ಬರುತ್ತೆ. ಈಗ ನೋಡಿ, ಟುಮಾರೋ, ಅಂಬ್ರಲಾ. ಓಕೆ, ಹಾಗೆ ಬುಲ್ಡೋಸರ್. ಓಕೆ, ಚಿಂಪ್ಯಾನ್ಸಿ. ಇಲ್ಲಿ ಒಂದಿದೆ, ಇಲ್ಲೂ ಎರಡಿದ್ರೂ ಶಬ್ದ ಒಂದೇ. ಅದಕ್ಕೆ ನಾವು 3 ಸಿಲೆಬಲ್ ಅಂತ ಹೇಳ್ತೀವಿ. ಸೊ ಎಲಿಫೆಂಟ್, ಎಕ್ಸ್. ಸೊ ನೋಡಿ ಹೆಂಗೆ ನಮಗೆ ಅನುಕೂಲ ಆಗುತ್ತೆ ಹಾಗೆ ನಾವು ಸಿಲೆಬಲ್ ಹಾಕ್ಕೋಬೇಕು. ಈಗ ಉದಾಹರಣೆಗೆ ಇಲ್ಲಿಗೆ ಹಾಕ್ಕೊಂಡ್ಬಿಟ್ರೆ ಇದನ್ನು ಓದೋಕ್ಕೆ ಕಷ್ಟ ಆಗುತ್ತೆ. ಎಕ್ಸೆರ್ ಅಂತ ಹೇಳಬೇಕಾಗುತ್ತೆ. ಸೊ ನೀವು ಎಕ್ಸಿಗೆ ಹಾಕ್ಕೊಳ್ಳಿ, ಆಮೇಲೆ ಎರ್ಗೆ ಹಾಕ್ಕೊಂಡ್ರಾಯ್ತು. ಅಂದರೆ ಸುಮ್ಮನೆ ಜಸ್ಟ್ ನಮ್ಮ ಒಂದು ಅನುಕೂಲಕ್ಕೋಸ್ಕರ ಎಕ್ಸರ್ ಅಥವಾ ಎಕ್ಸರ್ ಯಾವ್ದು ಅನುಕೂಲ ಆಗುತ್ತೆ ಅದು. ಎಕ್ಸರ್ ಅಥವಾ ಎಕ್ಸ್ ಅರ್ ಯಾವುದು ಅಂತ ನೋಡಿ. ಆಮೇಲೆ ಇಲ್ಲಿ ನೋಡಿ,
ಇಲ್ಲಿ 2 ಡಬಲ್ ಕಾನ್ಸನೆಂಟ್ ಇದೆಯಾ? ಸೊ ನಾವು ಇದು ಡಬಲ್ ಕಾನ್ಸನೆಂಟ್ ಇದ್ದಾಗ ಮಧ್ಯದಲ್ಲಿ ಹಾಕೊಂಡಿರುತ್ತೆ ಎನ್ಕರೇಜ್. ಓಕೆ, ಸೊ ಇದು ಸಿಲೆಬಲ್ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪದಗಳನ್ನು ನಾವು ಈಸಿಯಾಗಿ ಓದಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ. ಈಸಿಯಾಗಿ ಓದೋದು ಹೇಗೆ? ಸೊ ನಿಮಗೆ ಸಿಲೆಬಲ್ಗೂ ಇದು CV, CCV, CCCV ಏನೇನಿದೆ ಅದೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀರಲ್ವ, ಅದನ್ನೇ ಇಲ್ಲಿ ಅಳವಡಿಸಿದ್ರಾಯ್ತು. ಇಲ್ಲಿ ನೋಡಿ, ಇದು 4 ಸಿಲೆಬಲ್ ವರ್ಡ್ಸ್. 4 ಸಿಲೆಬಲ್ ವರ್ಡ್ಸ್. 4 ಸಿಲೆಬಲಲ್ಲಿ ಏನು ಬರುತ್ತೆ? 4 ಸಿಲೆಬಲ್ ಇರುತ್ತೆ. 4 ಸಿಲೆಬಲ್ ಅಂದ್ರೇನು? 1 ಸಿಲೆಬಲ್ ಅಂದ್ರೇನು? ಒಂದು ಸಿಲೆಬಲಲ್ಲಿ ಒಂದು ಸ್ವರ ಇದ್ದೇ ಇರುತ್ತೆ. ಸ್ವರ ಅಕ್ಷರನೇ ಇರಬೇಕಂತಿಲ್ಲ, ಸ್ವರದ ಶಬ್ದ ಇದ್ದರೆ ಸಾಕು. ಏಕೆಂದರೆ ವೈ ಅನ್ನೋದು ಸ್ವರ ಅಲ್ಲ. ಓಕೆ, ವೈ ಅನ್ನೋದು ಸ್ವರ ಅಲ್ಲ. ಹಾಗಾಗಿ ವೈ ಕೆಲವು ಸಲ ಬಂದಾಗ ಅದನ್ನು ಸ್ವರ ಅಂತಲೇ ನಾವು ತಗೊಳ್ತೀವಿ. ಸ್ವರ ಅಕ್ಷರ, ಸೌಂಡ್. ಓಕೆ, ಆನಕೊಂಡ. ಸೊ ಆನಕೊಂಡ. ಚಪ್ಪಾಳೆ ಮೂಲಕ ಹೇಳೋದಾದರೆ ಆನಕೊಂಡ. ಅಥವಾ ಇನ್ನೊಂದು ಮೆಥಡ್ ಅಂದರೆ ನೀವು ಇಲ್ಲಿ ನಿಮ್ಮ ಕೈ ಇಟ್ಕೊಳ್ಳಿಗೆ ಆನಕೊಂಡ 4 ಸಲ ಟಚ್ ಆಗುತ್ತೆ. ಓಕೆ, ಸೊ ಅದು 4 ಸಿಲೆಬಲ್ ಇದೆ ಅಂತಾಯಿತು. ನೋಡಿ, ನೀವು ಸಿಲೆಬಲ್ಗೂ ಮತ್ತು ಅಕ್ಷರಗಳ ಸಂಖ್ಯೆಗೆ ತಲೆ ಕೆಡಿಸ್ಕೋಬಾರ್ದು. ಇಷ್ಟು ಅಕ್ಷರಗಳಿದ್ದರೆ ಇಷ್ಟು ಸಿಲೆಬಲ್ ಇರಬೇಕು ಅಂತಲ್ಲ, ಅಥವಾ ಇಷ್ಟು ವೊವೆಲ್ಸ್ ಇದ್ದರೆ ಇಷ್ಟು ಸಿಲೆಬಲ್ಸ್ ಇರಬೇಕು ಅಂತಲ್ಲ. ವೊವೆಲ್ ಮಾಡುವ ಆ ಶಬ್ದ ಅಲ್ಲಿ ಏನು 2 ವೊವೆಲ್ ಇದ್ದರೂ 3 ವೊವೆಲ್ ಇದ್ದರೂ ಅದು ಶಬ್ದ ಎಷ್ಟು ಮಾಡುತ್ತೆ ಅನ್ನೋದು ನೋಡಬೇಕು. ಒಂದು ಮಾಡಿದ್ರೆ 1, 2 ಮಾಡಿದ್ರೆ 2 ಸಿಲೆಬಲ್ ಇದೆ ಅಂತ ಅರ್ಥ. ಓಕೆ, ಈಗೆಲ್ಲ ನೋಡಿ, ಆನಕೊಂಡ ಇದನ್ನು ಬಿಡಿಸ್ಬೇಕು ಅಂದರೆ ಇದನ್ನು ನೀವು ಹೇಗೆ ಬಿಡಿಸ್ತೀರಿ ನೋಡಿ. ಈಗ ನಮಗೆ ಅನುಕೂಲ ಆಗಬೇಕು. ಏಗೆ ಹಾಕ್ಕೊತೀರಲ್ಲ ಇನ್ನು, ಆಮೇಲೆ ಏಗೆ ಹಾಕ್ಕೊಂಡು ಕೊಂಡ ಅಂತ ಹೇಳೋದ್ರದ್ದು ಆನಕೊಂಡ. ಅಥವಾ ಇದನ್ನು ಆನಕೊಂಡ, ರೈಟ್, ಹಂಗೂ ಹೇಳ್ಬೋದು. ಅಥವಾ avocado. ನೆಕ್ಸ್ಟ್ AU ಬಂದಾಗ ಆ ಅಂತ ಬರುತ್ತೆ, ಅದು ನಿಮಗೆ ಫೋನೋಗ್ರಾಮಲ್ಲಿ ಬರುತ್ತೆ. ಆಟೋಮೊಬೈಲ್ 4 ಸಿಲೆಬಲ್. ಸೊ ಆಟೋಮೊಬೈಲ್. ಹಾಗೆ ನೋಡಿ, ಇಲ್ಲಿ ನಾವು ಈ ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಹೇಗಿದೆ ಹಾಗೆ ನಾವು ಮಾಡಿಕೊಂಡ್ರೆ ಒಳ್ಳೆಯದು. ಕ್ಯಾ ಇದೆಯಲ್ವಾ, ಕ್ಯಾ. ಸೊ 2 ಸಿಲೆಬಲ್ 2 ಕಾನ್ಸನೆಂಟ್ ಇದೆ, ಮಧ್ಯದಲ್ಲಿ ಹಾಕಲಿ ಕ್ಯಾಲ್ಕ್ಯುಲೇಟರ್. ಸೊ ಲೇಟರ್ ಯಾಕೆ ಆಗಬೇಕು, ಲ್ಯಾಟರ್ ಯಾಕೆ ಆಗಬಾರ್ದು, ಅದು ಮುಂದಿನ ಪಾಠ. ಓಕೆ, ಸೊ ಕ್ಯಾಲ್ಕ್ಯುಲೇಟರ್ ಅಥವಾ ಕ್ಯಾಲ್ಕ್ಯುಲೇಟರ್. ಆಮೇಲೆ ಕಮ್ಯುನಿಕೇಟ್. ಸೊ ಹೆಂಗೆ ಬಿಡಿಸ್ತೀರಾ? COM ಕಮ್ಯುನಿಕೇಟ್. ಓಕೆ, ನೆಕ್ಸ್ಟ್ ನೋಡಿ, ಐಡೆಂಟಿಟಿ. ಇನ್ಸ್ಟಿಟ್ಯೂಷನ್. ಬಿಡಿಸ್ಕೊಳ್ಳಿ ಹಾಗೆ, ಇನ್ಸ್ಟಿಟ್ಯೂಷನ್. 2 ಕಾನ್ಸನೆಂಟ್ ಇದ್ದರೆ ಅದರ ಮಧ್ಯದಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ, ಯಾಕೆಂದರೆ ಒಟ್ಟಿಗೆ ನಾವು ಹೇಳಲಿಕ್ಕಾಗೋದಿಲ್ಲ. ಅಥವಾ ನಾನು ಎರಡು ಸಿಲೆಬಲ್ ಒಟ್ಟಿಗೆ ಹೇಳ್ತೀನಿ ಸರ್, ಇನ್ಸ್ಟಿಟ್ಯೂಷನ್, ಅದು ಮುಂದಿನ ಹಂತದಲ್ಲಿ. ಓಕೆ, ಫಸ್ಟಿಗೆ ನಾವು ಒಂದೊಂದೇ ಸಿಲೆಬಲ್ನ ನೋಡಿ, ಆಮೇಲೆ 2 ಸಿಲೆಬಲ್ ಒಟ್ಟಿಗೆ ಸೇರಿಸಿ ಹೇಗೆ ಹೇಳೋದು ಅಂತ ಮತ್ತೆ ನೋಡೋಣ. ಜಾನ್ಯುವರಿ. ಫೆಬ್ ನೋಡಿ, 2 ಕಾನ್ಸನೆಂಟ್ ಇದೆಯಾ? ಸೊ B ಮತ್ತು R ಇದೆ, ಮಧ್ಯದಲ್ಲಿ ಹಾಕ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಫೆಬ್ರವರಿ ಅಂತ ಎಲ್ಲರೂ ಹೇಳೋದು ಫೆಬ್ರವರಿ, ಬಟ್ ವರಿ ಆ್ಯಕ್ಚುಲಿ ಈಸ್ ರಾಂಗ್. ಫೆಬ್ರವರಿ.
ಲೋ ಮೀಟರ್. ಕಿಲೋ ಕಿಲೋಮೀಟರ್. ಸೊ ಮೇ ತಾನೇ, ಮೀ ಯಾಕಾಗುತ್ತೆ? ಮೀ ಯಾಕಾಗುತ್ತೆ ಅಂದರೆ ಅದಕ್ಕೆ ಸಪ್ರೇಟ್ ರೂಲ್ ಇದೆ. ಅಂದರೆ ಇಲ್ಲಿ ಪಕ್ಕದಲ್ಲಿ ಇ ಇದೆಯಲ್ವಾ, ಮೀಟರ್, ಹಾಗಾಗಿ ಅದು ಮೆಟರ್ ಆಗಲ್ಲ, ಮೀಟರ್ ಆಗುತ್ತೆ. ಇದು ಡಬಲ್ ಕಾನ್ಸನೆಂಟ್ ಇದೆಯಲ್ವಾ, ಪಿ ಆದಮೇಲೆ ಟಿ ಇದೆ. ಸೊ ನಾವು ಸಪ್ರೇಟ್ ಮಾಡಿ ಹೇಳಬೇಕು ಅದನ್ನು. ಆಪ್ ಟಿ ಮಿಸ್ ಟಿಕ್. ಓಕೆ, ಆಪ್ಟಿಮಿಸ್ಟಿಕ್. ಓಕೆ, ನೆಕ್ಸ್ಟ್ PAR particular. ಆಪರೇಟರ್. ಈಗ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ. ಆದರೆ ಕನ್ನಡದಲ್ಲಿ ಯಾವ ಥರ ಪದ ಬರುತ್ತೆ ಅಂತ ನೋಡಿ. ಒಂದು ವೇಳೆ ಈ ಥರ ನಿಮ್ಗೆ ಅನ್ಸಿರೋ ಆಪರೇಟರ್, ಆಪರೇಷನ್ ಅದೆಲ್ಲ ಕಾಮನ್ ವರ್ಡು. ಬೇರೆದು ನೋಡೋಣ. ರೆಗ್ಯುಲರ್ಲಿ. ವ್ಯಾಕ್ಸಿನೇಟೆಡ್. ಸೊ ಈ ಪದಗಳೆಲ್ಲ ಸುಮ್ಮನೆ ಜಸ್ಟ್ ನೀವು ಗೆಸ್ ಮಾಡಿ ನಾನು ಅದನ್ನು ಓದ್ತೀನಿ ಅಂತ ಅನ್ಕೋಬೇಡಿ. ಇದರಲ್ಲಿ ಹೇಗಿದೆ ಕನ್ನಡದಲ್ಲಿ ಅದನ್ನು ಫಸ್ಟು ಅದೇ ಥರ ಪ್ರಾಕ್ಟೀಸ್ ಮಾಡಿ. ಕನ್ನಡದಲ್ಲಿ ಇದೆಯಲ್ಲ ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಆಮೇಲೆ ಅದನ್ನು ಬರೀಲಿಕ್ಕಾಗುತ್ತಾ ಅಂತ ಟ್ರೈ ಮಾಡಿ. ಬರೀಲಿಕ್ಕಾದಾಗ ಒಂದೆರಡು ಅಕ್ಷರಗಳು ಮಿಸ್ಟೇಕ್ ಆಗ್ಬೋದು. ಓಕೆ, ನೋ ಪ್ರಾಬ್ಲಮ್. ಅದು ಆಮೇಲೆ ನಿಮಗೆ ಓದ್ತಾ ಅದು ಐಡಿಯಾ ಸಿಗುತ್ತೆ. ಮುಂದೆ ನೆಕ್ಸ್ಟು ಸ್ಪೆಲ್ಲಿಂಗ್ ರೂಲ್ಸ್ ಅದು ಇದೆಲ್ಲ ನಾವು ಮಾಡ್ತೀವಲ್ವ, ಆವಾಗ ಅದ್ರದ್ದು ಐಡಿಯಾ ಸಿಗುತ್ತೆ. ಓಕೆನಾ? ಓಕೆ, ರೈಟ್. ಇವಾಗ ರೈಟಿಂಗ್ ಈಗ ನೆಕ್ಸ್ಟು 2 syllable, 4 syllable. ಒಟ್ಟು ನಮಗೆ 7 syllables ತನಕ ಪಾಠ ಇದೆ. 7 syllables. 8 syllables ಇದೆ, ಬಟ್ 8 syllables ಅದು ಜಾಸ್ತಿ ಏನು ಯೂಸ್ ಮಾಡೋದು, ದೊಡ್ಡ ಪದಗಳು ಅದೆಲ್ಲ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ. 7 syllables ದೊಡ್ಡದು. ಸೊ ಅದರಲ್ಲಿ ನಾವು ಬಿಡಿಸಿ ಓದೋಕ್ಕೆ ಪ್ರಾಕ್ಟೀಸ್ ಮಾಡ್ತೀವಲ್ವಾ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಎನಿ ಡೌಟ್ಸ್? ಆಟೋಮೊಬೈಲ್ ಅಂತ ಹೇಳಿ ಇತ್ತಲ್ಲ ಸರ್, ಅಲ್ಲೇ BI ಇದೆಯಲ್ಲ, ಅಲ್ಲಿ ಬೈ ಅಂದ್ರೆ ಬರುತ್ತಲ್ಲ. ಹಾಂ, ಸೊ ಬೈ ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ಹೇಳಿದ್ದೆ. ಅಲ್ಲ, ಕನ್ಫ್ಯೂಷನ್ ಅಲ್ಲ, ಅದು ಸದ್ಯಕ್ಕೆ ನಿಮಗೆ ಈಗ ಬೇಡ ಅಂತ ನಾನು ಹೇಳ್ತಾ ಇರೋದಷ್ಟೇ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಐ ಥಿಂಕ್ ಇದನ್ನು ಹೇಳಿದ್ದೀನಿ ಅನಿಸುತ್ತೆ. FAT ಏನಿದು? ಫ್ಯಾಟ್. FATE ಫೇಟ್ ಅದು. ಓಕೆ, ಸೊ ಇಲ್ಲಿ A ಅಂತ ಹೇಳ್ತೀವಿ, ಇಲ್ಲಿ A ಅಂತ ಹೇಳ್ತೀವಿ. ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ E ಬಂದಿದೆ. ಕೊನೆಯಲ್ಲಿ E ಬಂದಾಗ ಅದ್ರ ಪಕ್ಕದಲ್ಲಿ ಒಂದು ನಿಮಗೆ ಕಾನ್ಸನೆಂಟ್ ಇದ್ದರೂ, ಅದ್ರ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಮತ್ತೊಂದು ವೊವೆಲ್ ಇದ್ದರೆ ಆ ವೊವೆಲು ಲಾಂಗ್ ವೊವೆಲ್ ಆಗುತ್ತೆ. ಸೊ ದ್ಯಾಟ್ಸ್ ಬೇಸಿಕ್ ರೂಲ್, ಸ್ಪೆಲ್ಲಿಂಗ್ ರೂಲ್. ಹಾಗಾಗಿ ನಿಮಗೆ BIL, ಬರೀ BI ಇದ್ದರೆ ಬಿಲ್, E ಇದ್ದರೆ ಬಾಯ್ಲ್. ಓಕೆ, ಅಷ್ಟೇ. ಸೊ ಅದು ಸ್ಪೆಲ್ಲಿಂಗ್ ರೂಲಲ್ಲಿ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ನಾನು ಅದು ಆಲ್ರೆಡಿ ಹೇಳ್ತಾ ಇದ್ದೀನಿ, ನಿಮಗೆ ಬರೋ ಡೌಟ್ಸ್ ಎಲ್ಲ ಮುಂದಿನ ಪಾಠಗಳದೇ ಇದೆ, ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಅದು ನಿಮಗೆ ಸಿಗುತ್ತೆ. ಓಕೆ, ಆ್ಯಂಡ್ ಸುಮಾರು ಜನ ಇನ್ನೂ ಫೀಸ್ ಕಟ್ಟಿಲ್ಲ. ದಯವಿಟ್ಟು ಫೀಸ್ ಕಟ್ಟಿ. 15 ದಿನ ನಾನು ಟೈಮ್ ಕೊಟ್ಟಿದ್ದೀನಿ. 15 ದಿನ ಆದ ನಂತರನೂ ಎಷ್ಟೋ ಜನ ಫೀಸ್ ಕಟ್ಟಿಲ್ಲ ಅಂದರೆ ನೀವು ಎಷ್ಟರ ಮಟ್ಟಿಗೆ ಇಗ್ನೋರ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ನಾನು ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ರು, ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು, ಏನೇ ಒಂದು ರೆಸ್ಪಾನ್ಸ್ ಇಲ್ಲ. ಆ್ಯಕ್ಚುಲಿ ಆಗಸ್ಟ್ ಬ್ಯಾಚ್ನವರು ನೀವು ಸೆಪ್ಟೆಂಬರ್ 5ನೇ ತಾರೀಕು ಫೀಸ್ ಕಟ್ಟಬೇಕಿತ್ತು. ಸೊ ನಿಮಗೆ ಅಲ್ಲಿಂದ ಕ್ಲಾಸ್ ಸ್ಟಾರ್ಟ್ ಆಗಿರೋದು. ಆದರೂ ನಾನು ಸೆಪ್ಟೆಂಬರ್ ಫುಲ್ ಮಂತ್ ಕೊಟ್ಟಿದ್ದೀನಿ. ಅಕ್ಟೋಬರ್ 5ನೇ ತಾರೀಕು ಎಷ್ಟು ಇವತ್ತು? 3-4 ಅಂದರೂ ಫೀಸ್ ಕಟ್ಟಲಿಲ್ಲ ಅಂದರೆ ದ್ಯಾಟ್ಸ್ ವೆರಿ ಬ್ಯಾಡ್. ಓಕೆ, ಸೊ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್. ಯಾರ್ಯಾರು ಫೀಸ್ ಕಟ್ಟಿಲ್ಲ ಕಟ್ಬಿಡಿ ದಯವಿಟ್ಟು.